ತಮಿಳುನಾಡು ಎಲ್ಲ ಇಶ್ಯೂ ಮೇಲೆ ಬೆಂಕಿ ಇಟ್ಸ್ಕೊಂಡಿದೆ. ನವೆಂಬರ್ 2 ರಾತ್ರಿ 10:10 ಟೈಮಲ್ಲಿ ಕೊಯಂಬತ್ತೂರಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ಹುಡುಗಿ ಇರ್ತಾಳೆ ಆಚೆ ಕಡೆ. ಕಾರಲ್ಲಿ ಕುತ್ಕೊಂಡಿದ್ದಾಳೆ. ಆ ಹುಡುಗಿಗೆ ಇಷ್ಟ ಆಗಿರೋ ಒಂದು ಹುಡುಗ ಜೊತೆ ಇದನ್ನ ಅಂಡರ್ಲೈನ್ ಮಾಡಿಕೊಳ್ಳಿ. ಹುಡುಗಿಗೆ ಏನೋ ಒಂದು 20 ವರ್ಷ ಕಾಲೇಜ್ ಹೋಗ್ತಾ ಇರ್ತಾಳೆ. 3 ಜನ ಈ ಕಾರ್ ಹತ್ರಕ್ಕೆ ಬರ್ತಾರೆ. ಅವತ್ತು ಆ ಹುಡುಗಿನ ಕಾರಲ್ಲಿ ನೋಡ್ತಾರೆ. ಅದೇನ್ ಅನ್ಕೊಂಡ್ರೆ ಏನೋ ಆ ಕಾರ್ ಸುತ್ತಮುತ್ತಲು ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಆ ಹುಡುಗನಿಗೆ ಡೌಟ್ ಬಂತು. ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋಗೋಷ್ಟೊತ್ತಿಗೆ ಮೂವರಲ್ಲಿ ಒಬ್ಬನು ಕಲ್ ತಗೊಂಡು ಕಾರ್ ಬ್ಯಾಕ್ ಗ್ಲಾಸ್ಗೆ ಹೊಡೆದ. ಆ ಮೂವರು ಯಾರಾದ್ರೂ ಅಲ್ಲಿದಾರೋ ಆ ಮೂವರಲ್ಲಿ ಒಬ್ಬನು ಬ್ಯಾಗ್ ಅಲ್ಲಿಂದ ಮಚ್ಚ ತೆಗೆದು ಆ ಹುಡುಗನ್ಗೆ ಅಟ್ಯಾಕ್ ಮಾಡ್ತಾರೆ. ಬಿದ್ದೋಗ್ಬಿಡ್ತಾನೆ. ಒಳಗಡೆ ಆ ಹುಡುಗಿನ ಈ 3 ಮೃಗಗಳು ಏನ್ ಮಾಡಿದಾರೆ ಅಂತಂದ್ರೆ ಕಾಡ್ ಮೃಗಗಳು ಕೂಡ ಸಹ ನೋಡಿ ಅಸಹ್ಯ ಪಡ್ತಾವೆ. ಕಡಿರ ಹತ್ರನೇ ಬಿಸಾಕೊಟ್ಟೋಗ್ಬಿಡ್ತಾರೆ. ನೆಕ್ಸ್ಟ್ 11:20 ಆ ಹುಡುಗ ಎದ್ದೇಳ್ತಾನೆ. ಯಾರೋ ಆ ಹುಡುಗಿ ಅವ್ರ ಬಾಯ್ ಫ್ರೆಂಡ್ ಎದ್ದು 100ಗೆ ಕಾಲ್ ಮಾಡ್ತಾನೆ. 3 ಜನ ಪೊಲೀಸ್ ಆಫೀಸರ್ಸ್ ಒಂದೇ ಸತಿ 7 ಅವರ್ಸ್ ಸರ್ಚ್ ಮಾಡಿದ್ರು ಆ 3 ಹಿಡ್ಕೊಳಕ್ ಆಗ್ಲಿಲ್ಲ. ಬಂತು ಇಮಿಡಿಯೇಟ್ ಆ ಹುಡುಗಿಗೆ ಫಸ್ಟ್ ಏಡ್ ಕೊಟ್ಟು ಈ ಹುಡುಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ನೆಕ್ಸ್ಟ್ ಡೇ ಇವ್ರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೀಡಿಯಾ 3 ಕ್ವಶನ್ಸ್ ನ ಕೇಳ್ತಾರೆ. ಕ್ವಶನ್ ನಂಬರ್ 1 ಆ ಹುಡುಗಿಗೆ ಅಷ್ಟೊತ್ತಲ್ಲಿ ಅಲ್ಲೇನ್ ಕೆಲಸ. ಕ್ವಶನ್ ನಂಬರ್ 2 ಅಷ್ಟು ಮಿಡ್ ನೈಟ್ ಅಲ್ಲಿ ಆ ಹುಡುಗನ ಜೊತೆ ಆ ಹುಡುಗಿ ಕಾರಲ್ಲಿ ಏನ್ ಮಾಡ್ತಾ ಇದ್ದಾಳೆ. ಕ್ವಶನ್ ನಂಬರ್ 3 ಆ ಹುಡುಗಿಗೂ ಹುಡುಗಾಗೂ ಏನ್ ಸಂಬಂಧ. ಕೊಯಂಬತ್ತೂರಲ್ಲಿ ಒಬ್ಬ ಸಿಟಿಜನ್ ಅಂದಿರೋ ಮಾತು ಹೆಣ್ಮಗುಗೆ ಇಷ್ಟ ಅಪಚಾರ ಆಗಿದ್ದು 3 ಹಿಡ್ಕೊಳಕ್ ಆಗದಿರ ಈ ಹುಡುಗಿನ ಬ್ಲೇಮ್ ಮಾಡ್ತಾ ಇದೀರಾ. ಇಂತ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಟರ್ನ್ ಆನ್ ಮಾಡ್ಕೊಳ್ಳಿ. ಮಾಡಿದ್ರ ಡನ್.